ನಮಸ್ಕಾರ ಸ್ನೇಹಿತರೆ, ನಾವು ಇಂದು ಸಾವಳ ಸಂಘದಲ್ಲಿರುವಂತಹ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಹೆಸರಿನ ವೃಕ್ಷೋದ್ಯಾನಕ್ಕೆ ಬಂದಿದ್ದೇವೆ. ಸ್ನೇಹಿತರೆ, ಇತ್ತೀಚೆಗೆ ಟ್ರೆಕ್ಕಿಂಗ್ಗೆ ಹೋಗುವಂತಹ ಕ್ರೇಜ್ ತುಂಬ ಹೆಚ್ಚಾಗಿದೆ. ಬೆಟ್ಟ ಗುಡ್ಡಗಳ ಕಡಿದಾದ ದಾರಿಯಲ್ಲಿ ಗೆಳೆಯರೊಂದಿಗೆ ಟ್ರೆಕ್ಕಿಂಗ್ ಮಾಡುವುದು ರೋಮಾಂಚನಕಾರಿಯಾದಂಥ ಅನುಭವವೇ ಸರಿ. ಮಲೆನಾಡಿನ ಸೊಬಗಿನಲ್ಲಿ ಮೈಮರೆಯಲು ಎಲ್ಲರೂ ಹಾತೊರೆಯುವುದು ಸಹಜ. ಅಂತಹ ಅನುಭವ ಪಡೆಯಲು ಮಲೆನಾಡಿಗೇ ಹೋಗಬೇಕೆಂದಿಲ್ಲ. ನಮ್ಮ ವಿಜಯಪುರ ಜಿಲ್ಲೆಯಲ್ಲೇ ಅಂತಹ ಒಂದು ತಾಣವಿದೆ. ಹೌದು, ಭರ್ತಿಯಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವಂತಹ ಸಾವಳ ಸಂಘ ಬೆಟ್ಟ. ಪುಟ್ಟ ಪುಟ್ಟ ಬೆಟ್ಟ ಗುಡ್ಡಗಳಿಂದ ಕೂಡಿದಂತಹ ಸಾವಳ ಸಂಘ ಇತ್ತೀಚೆಗೆ ಸಾಹಸಿ ಯುವಜನರನ್ನು, ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ. ನೋಡಲು ತುಂಬ ನಯನ ಮನೋಹರವಾಗಿದೆ. ನನಗಂತೂ ಕುದುರೆಮುಖದ ಬೆಟ್ಟ ಸಾಲುಗಳನ್ನೇ ನೋಡಿದಂತಹ ಅನುಭವವಾಯಿತು. ಪ್ರವಾಸಿಗರ ಅನುಕೂಲಕ್ಕಾಗಿ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳು ಪ್ರಗತಿಯಲ್ಲಿವೆ. ಸುತ್ತಲೂ ಹಚ್ಚ ಹಸಿರಿನಿಂದ ಕೂಡಿದ ಬೆಟ್ಟ ಗುಡ್ಡಗಳನ್ನು ನೋಡಲು ಬಹಳಷ್ಟು ಜನ ಪ್ರವಾಸಿಗರು ಬರುತ್ತಿದ್ದಾರೆ. ಹತ್ತಿರದಲ್ಲೇ ಇಂಚಗೇರಿ ಮಠವೂ ಕೂಡ ಇದೆ. ನೀವು ಕೂಡ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಕುಟುಂಬದೊಂದಿಗೆ ಬರಬಹುದು. ಬಹಳಷ್ಟು ಸುಂದರವಾಗಿದೆ. ನನಗಂತೂ ತುಂಬ ಖುಷಿಯಾಯಿತು. ಅಷ್ಟೇ ಅಲ್ಲ, ತುಂಬ ಇಷ್ಟವೂ ಆಯಿತು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮದೇ ಜಿಲ್ಲೆಯಲ್ಲಿ ಇರುವಂತಹ ಈ ಸ್ಥಳ ಎಲ್ಲರಿಗೂ ಗೊತ್ತಾಗಲಿ. ಥ್ಯಾಂಕ್ ಯು. ಧನ್ಯವಾದಗಳು.